ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ರಿವ್ಯೂ ಮಾಡ್ತಾ ಇದ್ದೀವಿ ವ್ಯಾಗ್ನರ್ VXI ಮಾಡೆಲ್. ಸೊ ಇದು ಬಂದು ಫೇಸ್ ಲಿಫ್ಟ್ ವರ್ಷನ್ ಇವ್ರದ್ದು. ಸೊ ನೋಡ್ತಾ ಇದ್ದೀರಾ, ವ್ಯಾಗ್ನರ್ VXI ಮಾಡೆಲ್ ಇದು ಫೇಸ್ ಲಿಫ್ಟ್ ವರ್ಷನ್. ಸೊ ಫಸ್ಟ್ ಆಫ್ ಆಲ್ ಈ ಗಾಡಿಯ ಕೀ ಹಿಂಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಫೀಚರ್ ಸಿಗ್ತಾಯಿದೆ. ಸೊ ಎರಡೇ ಫೀಚರ್ಸ್ ಸಿಗ್ತಾಯಿದೆ. ಸೊ ಸುಜುಕಿ ಲೋಗೋ ಕೂಡ ನೋಡ್ಲಿಕ್ಕೆ ಸಿಗ್ತಾಯಿದೆ. ಸೊ ಫ್ರಂಟ್ ಲುಕ್ ಬಗ್ಗೆ ಮಾತಾಡೋದಾದರೆ ಈ ಗಾಡಿಯಲ್ಲಿ ಫ್ರಂಟ್ ಲುಕ್ ಈ ಥರ ಇರುತ್ತೆ, ನೋಡ್ಲಿಕ್ಕೆ ಸಿಗ್ತಾಯಿದೆ ನಿಮಗೆ. ಸೊ ಹಾಗೆ ಸೈಡಲ್ಲಿ ನಿಮಗೆ ಹೆಲೋಜಿನ್ ಹೆಡ್ಲ್ಯಾಂಪ್ ಸಿಗುತ್ತೆ. ಹೆಲೋಜಿನ್ ಹೆಡ್ಲ್ಯಾಂಪ್ ಜೊತೆಗೆ ಟರ್ನ್ ಇಂಡಿಕೇಟರ್ ಕೂಡ ನೋಡಲಿಕ್ಕೆ ಸಿಗ್ತಾಯಿದೆ. ಸೊ ಇದು ಬಂದು VXI ಮಾಡೆಲ್. ಅದಕ್ಕೋಸ್ಕರ ನಿಮಗೆ ಕೆಳಗಡೆ ನೋಡ್ತಾ ಇರ್ಬೋದು ನೀವು, ಬಂಪರ್ ಮೇಲೆ ಫಾಗ್ ಲೈಟ್ ಕೂಡ ನೋಡ್ಲಿಕ್ಕೆ ಸಿಗ್ತಾಯಿದೆ. ಸೊ ಅದು ಕೂಡ ಹೆಲೋಜಿನಲ್ಲೇ ಫಾಗ್ ಲ್ಯಾಂಪ್ಸ್ ಇರುತ್ತೆ. ಓಕೆ. ಸೊ ಆನಂತರದಲ್ಲಿ ನಿಮಗೆ ಕೆಳಗಡೆ ಚಿಕ್ಕದಾಗಿರುವಂಥ ಗ್ರಿಲ್ ಸಿಗ್ತಾಯಿದೆ. ಸೊ ಮಿಡ್ಲಲ್ಲಿ ನಿಮಗೆ ಸುಜುಕಿ ಲೋಗೋ ಸಿಗ್ತಾಯಿದೆ. ಸೊ ಅದ್ರ ಮೇಲ್ಗಡೆ ನಿಮಗೆ ಕ್ರೋಮಲ್ಲಿ ಫಿನಿಶಿಂಗ್ ಇದೆ. ಓಕೆ. ಸೊ ಕೆಳಗಡೆಯೂ ಕೂಡ ನಿಮಗೆ ಒಂದು ದೊಡ್ಡದಾಗಿರುವಂಥ ಗ್ರಿಲ್ ನೋಡಲು ಸಿಗ್ತಾ ಇರ್ಬೋದು. ಓಕೆ. ಸೊ ಇದಿಷ್ಟು ಗಾಡಿಯ ಫ್ರಂಟ್ ಲುಕ್ ಆಗಿರುತ್ತೆ. ಸೊ ಇವಾಗ ನಾವು ಸೈಡ್ ಲುಕ್ಕಿನ ಬಗ್ಗೆ ಮಾತಾಡೋಣ. ಸೊ ಸೈಡ್ ಲುಕ್ ನೋಡ್ತಾ ಇದ್ದೀರಾ, ಸೈಡ್ ಲುಕ್ಕಿಂದ ಗಾಡಿ ನೋಡಲು ನಿಮ್ಗೆ ಈ ಥರ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗೆ ನಿಮ್ಗೆ ಇಲ್ಲಿ ಮೇಲ್ಗಡೆ ರೂಫ್ ರೈಲ್ ಕೂಡ ನೋಡ್ಲಿಕ್ಕೆ ಸಿಗ್ಬೋದು. ಸೊ ಇಲ್ಲಿ ನಿಮಗೆ ಇಲೆಕ್ಟ್ರಿಕಲ್ ಮಿರರ್ ಸಿಗುತ್ತೆ. ಸೊ ಬಟ್ ಇಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ ಇದ್ರ ಮೇಲೇ ಕೊಟ್ಟಿದ್ರೆ ಚೆನ್ನಾಗಿತ್ತು. ಸೊ ಹಾಗೆ ಇಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ಟರ್ನ್ ಇಂಡಿಕೇಟರ್ ಕೆಳಗಡೆ ಕೊಟ್ಟಿದ್ದಾರೆ. ಓಕೆ. ಸೊ ಇದರಲ್ಲಿ ನಿಮಗೆ ಟೈಯರ್ಸ್ ಎಲ್ಲ ನಿಮ್ಗೊಂದು 50% ಇದೆ ಈ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. ಓಕೆ. ಟೈಯರ್ಸ್ ಎಲ್ಲ 50% ಇದೆ. ಆನಂತರದಲ್ಲಿ ನಿಮ್ಗೆ ಇದು ಎಷ್ಟು ಇಂಚಿಂದು ಅಂದರೆ ಓಕೆ, ಇದು ಕೂಡ ನಿಮಗೆ 14 ಇಂಚಿಂದು ಟೈಯರ್ಸ್ ಸಿಗ್ತಾಯಿದೆ, ನೋಡ್ತಾ ಇರ್ಬೋದು. ಇದು ಬಂದು 14 ಇಂಚಿಂದು ಟೈಯರ್ ಸಿಗ್ತಾಯಿದೆ, ಸ್ಟೀಲ್ ರಿಮ್ ಜೊತೆಗೇ ಬರುತ್ತೆ ಇದು. ಓಕೆ. 14 ಇಂಚಲ್ಲಿ ಬರುತ್ತೆ. ಸೊ ಟೈಯರ್ ಲೈಫಿನ ಬಗ್ಗೆ ಕೇಳೋದಾದರೆ ನಿಮಗೊಂದು 50% ಆರಾಮಾಗಿ ಸಿಗ್ಬೋದು. ಓಕೆ. ಸೊ ಆನಂತರದಲ್ಲಿ ಇಲ್ಲಿ ನಿಮಗೆ ಡೋರ್ ಓಪನ್ ಮಾಡೋವಂಥ ಹ್ಯಾಂಡಲ್ ಎಲ್ಲ ಬಾಡಿ ಕಲರಲ್ಲೇ ನೋಡ್ಲಿಕ್ಕೆ ಸಿಗ್ತಾಯಿದೆ. ಸೊ ಇಲ್ಲಿ ನೀವು ಪೆಟ್ರೋಲ್ ಹಾಕುವಂಥ ಓಪನ್ ಮಾಡುವಂಥ ಸ್ಪೇಸ್ ಸಿಗ್ತಾಯಿದೆ. ಆನಂತರದಲ್ಲಿ ನಿಮಗೆ ಬ್ಯಾಕ್ ಸೈಡ್ ನೋಡೋದಾದರೆ ಬ್ಯಾಕ್ ಸೈಡ್ ಗಾಡಿ ಲುಕ್ ಈ ಥರ ನೋಡ್ಲಿಕ್ಕೆ ಸಿಗ್ತಾ ಇರ್ಬೋದು ನಿಮಗೆ. ಸೊ ಬ್ಯಾಕ್ ಸೈಡಲ್ಲಿ ನಿಮಗೆ ರಿಯರ್ ಡಿಫಾಗರ್ ಕೂಡ ಸಿಗುತ್ತೆ, ರಿಯರ್ ವೈಪರ್ ಕೂಡ ಸಿಗ್ತಾಯಿದೆ. ಸೊ ಅದರ ನಂತರದಲ್ಲಿ ನಿಮ್ಗೆ ಇಲ್ಲಿ ಕೆಳಗಡೆ ಸುಜುಕಿ ಲೋಗೋಸ್ ನೋಡ್ಲಿಕ್ಕೆ ಸಿಗ್ಬೋದು. ಆನಂತರದಲ್ಲಿ ಇಲ್ಲಿ ಫುಲ್ಲಾಗಿ ಇರುವಂಥ ಕ್ರೋಮಲ್ಲಿದೆ. ಸೊ ವ್ಯಾಗ್ನರ್ ಬ್ಯಾಚಿಂಗ್ ಕೂಡ ಅದರಲ್ಲೇ ಇದೆ. ಆಮೇಲೆ ನಿಮಗೆ ಇಲ್ಲಿ ಮಾರುತಿ ಸುಜುಕಿ ಬ್ಯಾಚಿಂಗ್ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇದು ಯಾವ ವೇರಿಯಂಟ್ ಅಂತ ಕೇಳಿದ್ರಲ್ಲ, ಸೊ ವೇರಿಯಂಟ್ ಬಂದು ಇಲ್ಲಿರುತ್ತೆ ನೋಡಿ, ಇದು VXI ವೇರಿಯಂಟ್. ಓಕೆ. ಸೊ ಇದಿಷ್ಟು ಹಿಂದ್ಗಡೆ ಇರುವಂಥದ್ದು. ಸೊ ನಿಮ್ಗೆ ಬ್ಯಾಕ್ ಸೈಡಲ್ಲಿ ಟೇಲ್ ಲ್ಯಾಂಪ್ ಕೂಡ ನಾರ್ಮಲ್ ಹೆಲೋಜಿನಲ್ಲೇ ಸಿಗ್ತಾ ಇರುವಂಥದ್ದು. ಸೊ ಅಲ್ಲೇ ನಿಮಗೆ ಟರ್ನ್ ಇಂಡಿಕೇಟರ್ ಕೂಡ ಸಿಗುತ್ತೆ. ಸೊ ರಿವರ್ ಪಾರ್ಕಿಂಗ್ ಲೈಟ್ ಕೂಡ ಸಿಗುತ್ತೆ. ಸೊ ಬನ್ನಿ ಇವಾಗ ಈ ಗಾಡಿಯ ಇಂಟೀರಿಯರ್ ಬಗ್ಗೆ ಎಲ್ಲ ನೋಡ್ಕೊಂಡು ತಿಳ್ಕೊಳ್ಳೋಣ ಹೆಂಗಿದೆ ಅಂತ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಗಾಡಿ ಇಂಟೀರಿಯರ್ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ನಿಮಗೆ ಇಂಟೀರಿಯರ್ ಡೋರಲ್ಲಿ ಸಿಂಗಲ್ ಕಲರಲ್ಲಿ ಸಿಗ್ತಾಯಿದೆ. ಸೊ ಇಲ್ಲಿ ಎಲ್ಲ ನಿಮಗೆ ಪವರ್ ವಿಂಡೋಸ್ದು ಸ್ವಿಚ್ಚಿಗೆ ಕೊಟ್ಟಿದ್ದಾರೆ. ಸೊ ಮಿರರ್ ಅಡ್ಜಸ್ಟೇಬಲ್ ಕೂಡ ಇಲ್ಲೇ ನಿಮಗೆ ನೋಡ್ಲಿಕ್ಕೆ ಸಿಗ್ತಾಯಿದೆ. ಸೊ ಹಾಗೆ ಇದು ಓಪನ್ ಮಾಡೋದಂತ ನಾರ್ಮಲಲ್ಲೇ ಇದೆ. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಸಿಗ್ತಾಯಿದೆ. ಆನಂತರ ನಿಮ್ಗೆ ಇಲ್ಲೊಂದು ಸ್ಪೀಕರ್ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಬನ್ನಿ ಇವಾಗ ಒಳಗಡೆ ನೋಡಿಕೊಳ್ಳೋಣ. ಒಳಗಡೆ ನೋಡೋದಾದರೆ ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ಎಲ್ಲ ಸೀಟ್ ಎಲ್ಲ ಲೆದರ್ ಕವರ್ ಹಾಕ್ಸಿದ್ದಾರೆ, ನೋಡ್ತಾ ಇರ್ಬೋದು. ಇದೆಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥದ್ದು, ಲೆದರ್ ಕವರ್ ಹಾಕ್ಸಿದ್ದಾರೆ. ಆನಂತರದಲ್ಲಿ ಇಲ್ಲಿ ನಿಮಗೆ ಸೀಟ್ ಅಡ್ಜಸ್ಟೇಬಲ್ ಕೂಡ ಇರುತ್ತೆ. ಬನ್ನಿ ಇವಾಗ ಒಳಗಡೆ ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ನೀವು ಗಾಡಿ ಒಳಗಡೆ ಇಂಟೀರಿಯರ್ ನೋಡ್ತಾ ಇದ್ದೀರಾ. ಇಂಟೀರಿಯರಲ್ಲಿ ನಿಮಗೆ ಇದು ಡುವಲ್ ಟೋನ್ ಕಲರಲ್ಲಿ ಇಂಟೀರಿಯರ್ ಸಿಗ್ತಾ ಇರುವಂಥದ್ದು. ಸೊ ನೋಡ್ತಾ ಇರ್ಬೋದು, ಓಲ್ಡ್ ವ್ಯಾಗ್ನರ್ ಮತ್ತು ನ್ಯೂ ವ್ಯಾಗ್ನರಿಗೆ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಫುಲ್ಲಾಗಿ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ ಇಂಟೀರಿಯರ್ ವೈಸ್. ಸೊ ಇಲ್ಲಿ ನಿಮಗೆ AC ವೆಂಟ್ ಸಿಗುತ್ತೆ ಸೈಡಲ್ಲಿ. ಆನಂತರದಲ್ಲಿ ಇಲ್ಲಿ ನಿಮಗೆ ಎಲ್ಲ ಅಲಾರಮ್ ಸಿಗುತ್ತೆ. ಸೊ ಲೈಟ್ ಅಡ್ಜಸ್ಟೇಬಲ್ ಸಿಗುತ್ತೆ. ಸೊ ಇಲ್ಲೂ ನೀವು ಮತ್ತು ಎಕ್ಸ್ಟ್ರಾ ಸ್ವಿಚ್ಗಳನ್ನು ಆ್ಯಡ್ ಮಾಡುವಂಥದ್ದು ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಸ್ಪೇಸ್ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಯೂನಿಕ್ ಕಾಣಿಸ್ತಾ ಇದೆ ಸ್ಪೇಸ್ ಬಂದು. ಓಕೆ. ಅದರ ನಂತರದಲ್ಲಿ ನಿಮ್ಗೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಚರ್ ಸಿಗ್ತಾ ಇದೆ. ಸೊ ಇದು ಬಂದು RPM ಮೀಟರ್ ಬರುತ್ತೆ ನಿಮಗಿಲ್ಲಿ. ಸೊ ಸ್ಪೀಡೋ ಮೀಟರ್ ಬರುತ್ತೆ. ಸೊ ಇಲ್ಲಿ ನಿಮಗೆಲ್ಲ ಲೈಟಿಂದೆಲ್ಲ ಫಂಕ್ಷನ್ಸ್ ಸಿಗುತ್ತೆ. ಹಾಗೆ ಇಲ್ಲೊಂದು ಚಿಕ್ಕದಾಗಿ MID ಡಿಸ್ಪ್ಲೇ ಸಿಗುತ್ತೆ. ಸೊ ನೀವು ಕೇಳ್ತಿರಲ್ಲ ಈ ಗಾಡಿ ಎಷ್ಟು ರನ್ ಆಗಿದೆ ಅಂತ, ಇವಾಗ ತೋರಿಸ್ತೀನಿ ಒಂದು ನಿಮಿಷ. ಓಕೆ ಫ್ರೆಂಡ್ಸ್, ಈ ಗಾಡಿ ಎಷ್ಟು ರನ್ ಆಗಿದೆ ಅಂದರೆ 87,933 ಕಿಲೋಮೀಟ್ರ್ ಗಾಡಿ ರನ್ ಆಗಿರೋವಂಥದ್ದು. ಸೊ ನೋಡಿದ್ದೀರಾ, MID ಡಿಸ್ಪ್ಲೇಯಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಫ್ಯೂಲ್ ಗೇಜ್ ಕೂಡ ಇಲ್ಲೇ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇದಿಷ್ಟು ಮುಂದ್ಗಡೆ ಇರುವಂಥದ್ದು. ಆನಂತರದಲ್ಲಿ ಇಲ್ಲಿ ನಿಮಗೆ ನಾರ್ಮಲ್ ಆಗಿರುವಂಥ ಮ್ಯೂಸಿಕ್ ಸಿಸ್ಟಮ್ ಸಿಗ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ಒಂದು ಟಚ್ ಸ್ಕ್ರೀನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಲುಕ್ ಸಿಗ್ತಾಯಿತ್ತು ಅಲ್ವಾ. ಓಕೆ. ಇಲ್ಲಿ ಬಟ್ ಇಲ್ಲಿ ಕೊಟ್ಟಿಲ್ಲ. ಸೊ ಇಲ್ಲಿ ನೀವು ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕು AC ಎಲ್ಲ.
ಮ್ಯಾನ್ಯುಯಲ್ ಆಗಿರುತ್ತೆ. ಸೊ ಹಾಗೆ ಇಲ್ಲಿ ನಿಮಗೆ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಜೊತೆಗೆ ಬರುವಂಥ ಕಾರ್ ಇದು ನೋಡ್ತಾ ಇರ್ಬೋದು. 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್. ಆನಂತರ ಇಲ್ಲಿ ಓಕೆ, ಆನಂತರದಲ್ಲಿ ಇಲ್ಲಿ ನಿಮಗೆ ಸ್ವಲ್ಪ ಸ್ಪೇಸ್ ಇದೆ, ಇಲ್ಲೂ ಸ್ವಲ್ಪ ಸ್ಪೇಸ್ ಇದೆ. ಓಕೆ, ಆನಂತರದಲ್ಲಿ ಗ್ಲಬ್ ಬಾಕ್ಸಿನ ಬಗ್ಗೆ ಮಾತಾಡೋದಾದರೆ ಇಲ್ಲೊಂದು ಚಿಕ್ಕದಾಗಿರುವಂಥ ಗ್ಲಬ್ ಬಾಕ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಿಮಗೆ. ಸೊ ಇಲ್ಲಿ ಏನು ಇಟ್ಕೊಳ್ಳೋಕೆ ಆಗಲ್ಲ, ಸೊ ಸುಮ್ಮನೆ ವೇಸ್ಟ್ ಮಾಡಿದ್ದಾರೆ ಇಲ್ಲಿ ಗ್ಲಬ್ ಬಾಕ್ಸ್ ಕೊಟ್ಟು. ಆನಂತರ ಇಲ್ಲಿ ಕೆಳಗಡೆನೂ ಒಂದು ಗ್ಲಬ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಓಕೆ, ಇದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ಸ್ಪೇಸ್ ಇದೆ. ಓಕೆ, ನೋಡ್ತಾ ಇರ್ಬೋದು, ಒಂದು ಡಾಕ್ಯುಮೆಂಟ್ಸ್ ಇರೋಷ್ಟು ಸ್ಪೇಸ್ ಇಟ್ಟಿದ್ದಾರೆ. ಇದೇನೋ ಕೊಟ್ಟಿದ್ದಾರೆಪ್ಪ ಪುಷ್. ಓಕೆ, ಇಲ್ಲೊಂದು ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಆನಂತರ ಇಲ್ಲಿ ನಿಮ್ಗೊಂದು AC ವೆಂಟ್ ಸಿಗ್ತಾ ಇದೆ. ಓಕೆ, ಇಲ್ಲೂ ಕೂಡ ಒಂದು AC ವೆಂಟ್ ಸಿಗ್ತಾ ಇದೆ. ಸೊ ನಾರ್ಮಲಾಗಿ ಆ ಡೋರಲ್ಲೂ ನಿಮಗೆ ಅಷ್ಟೇ ಕೊಟ್ಟಿದ್ದಾರೆ. ನಿಮಗಿಲ್ಲಿ ಎಲ್ಲ ಸ್ಪೀಕರ್ಸ್ ನೋಡಲಿಕ್ಕೆ ಇಲ್ಲಿ ಸಿಗ್ತಾ ಇದೆ ಡೋರ್ ಮೇಲೆ. ಮೊದಲಿಂದ ಓಲ್ಡ್ ವ್ಯಾಗ್ನರಿಗೆಲ್ಲ ನಿಮ್ಗೆ ಇಲ್ಲಿ ಸ್ಪೇಸ್ ಸಿಗ್ತಾಯಿತ್ತು. ಸೊ ಹಾಗೆ ನಿಮಗಿಲ್ಲಿ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಈ ಕಾರಲ್ಲಿ. ಓಕೆ, ಸೊ ಇದಿಷ್ಟು ಫ್ರಂಟಲ್ಲಿರುವಂಥದ್ದು. ಸೊ ಇಲ್ಲಿ ನಿಮಗೆ ವೆನಿಟಿ ಮಿರರ್ ಇಲ್ಲ. ಓಕೆ, ಈ ಸೈಡ್ ನಿಮ್ಗೊಂದು ಚಿಕ್ಕದಾಗಿರೋಂಥ ವೆನಿಟಿ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಡೇ ನೈಟ್ ಅಡ್ಜಸ್ಟೇಬಲ್ ಮಿರರ್ ಇದೆ ಬ್ಯಾಕ್ ಸೈಡಿಂದು. ಆನಂತರದಲ್ಲಿ ಇಲ್ಲಿ ನಿಮಗೆ ಹೆಲೋಜಿನ್ ಲೈಟಲ್ಲೇ ಕೊಟ್ಟಿದ್ದಾರೆ. ಸೊ ಇದು ಕೂಡ LED ಲೈಟ್ ಕೊಟ್ಟಿದ್ರೆ ಇನ್ನೂ ಮಸ್ತಾಗಿ ಕಾಣಿಸ್ತಾ ಇತ್ತು ಇದು. ಓಕೆ, ಸೊ ಇದಿಷ್ಟು ಇಲ್ಲಿ ಇರುವಂಥದ್ದು. ಸೊ ಇವಾಗ ನಾವು ಬ್ಯಾಕ್ ಸೈಡಲ್ಲಿ ನೋಡ್ಕೊಳ್ಳೋಣ ಈ ಗಾಡಿ. ಸೊ ಓಕೆ ಫ್ರೆಂಡ್ಸ್, ಬ್ಯಾಕ್ ಸೈಡಿಂದ ಗಾಡಿ ನೋಡ್ತಾ ಇದ್ದೀರಾ. ಬ್ಯಾಕ್ ಸೈಡಲ್ಲಿ ಕೂಡ ಕ್ಲೀನಾಗಿ ಇಟ್ಟಿದ್ದಾರೆ, ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಅಷ್ಟೇನು ಕಾಣಿಸಲ್ಲ. ಇಲ್ಲಿ ಪವರ್ ವಿಂಡೋ ಸ್ವಿಚ್ ಸಿಗುತ್ತೆ ನಿಮಗೆ. ಸೊ ಹಾಗೆ ಇಲ್ಲೂ ಕೂಡ ಒಂದು ಕೆಳಗಡೆ ಒಂದು ಸ್ಪೀಕರ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇದಿಷ್ಟು ಬ್ಯಾಕ್ ಸೈಡ್ ಡೋರಲ್ಲಿರುವಂಥದ್ದು. ಸೊ ಸೀಟ್ ಬಗ್ಗೆ ಮಾತಾಡೋದಾದರೆ ನಿಮ್ಗೆ ಇಲ್ಲಿ ಇದು ಕೂಡ ಸ್ಲಿಪ್ಟ್ ಆಗುತ್ತೆ ಫುಲ್ಲಾಗಿ. ಸೊ ಇದು ಹಾಫಾಗಿ ಸ್ಲಿಪ್ಟ್ ಆಗುತ್ತೆ, ಅದು ಇನ್ನೂ ಹಾಫಾಗಿ ಸ್ಪ್ಲಿಟ್ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಬ್ಯಾಕ್ ಡೋರ್ ನೋಡೋದಾದರೆ ಡೋರ್ ಈ ಥರದ್ದು ನಿಮ್ಗೆ ಸಿಗ್ತಾ ಇದೆ. ಇಲ್ಲಿ ಯಾವುದೇ ಥರದ ನಿಮ್ಗೆ ಇಲ್ಲಿ ಡುವಲ್ ಟೋನಲ್ಲಿ ಸಿಗ್ತಾ ಇಲ್ಲ. ಸೊ ಸಿಂಗಲ್ ಕಲರಲ್ಲೇ ಸಿಗ್ತಾ ಇದೆ. ಸೊ ಹಾರ್ಡ್ ಪ್ಲಾಸ್ಟಿಕ್ ಆಗಿದೆ, ಇದು ನೋಡ್ತಾ ಇರ್ಬೋದು, ಹಾರ್ಡ್ ಪ್ಲಾಸ್ಟಿಕ್ ಆಗಿದೆ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಸಾಫ್ಟ್ ಟಚ್ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಒಂದು ಮಿರರ್ ಅಪ್ ಆ್ಯಂಡ್ ಡೌನ್ ಫೀಚರ್ಸ್ ಕೂಡ ಇದೆ. ಸೊ ಇದಿಷ್ಟು ಇರುವಂಥದ್ದು. ಅಲ್ಲೂ ನಿಮಗೊಂದು ಸ್ಪೀಕರ್ ನೋಡಲಿಕ್ಕೂ ಸಿಗ್ತಾ ಇದೆ. ಸೊ ಸೀಟಿನ ಬಗ್ಗೆ ಎಲ್ಲ ಮಾತಾಡೋದಾದರೆ ಸೀಟ್ಸ್ ಎಲ್ಲ ಕುತ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಆಗಿದೆ. 3 ಜನ ಆರಾಮಾಗಿ ಕುತ್ಕೊಳ್ಬೋದು ಈ ಗಾಡಿಯಲ್ಲಿ. ಸೊ ಲೆಗ್ ಸ್ಪೇಸ್ ಮತ್ತು ಹೆಡ್ ರೂಮ್ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಹೆಡ್ ರೂಮ್ ಮತ್ತು ಲೆಗ್ ಸ್ಪೇಸ್ ಸಿಗ್ತಾಯಿದೆ. ಸೊ ಓಕೆ, ಈ ಗಾಡಿಯಲ್ಲಿ ನೋಡಿ ಬ್ಯಾಕ್ ಸೈಡ್ ಕೂಡ ಒಂದು ಲೈಟ್ ಕೊಟ್ಟಿದ್ದಾರೆ. ಓಕೆ, ಬ್ಯಾಕ್ ಸೈಡ್ ಕೂಡ ಹೆಲೋಜಿನ್ ಲೈಟ್ ಕೊಟ್ಟಿದ್ದಾರೆ. ಸೊ ಇದು ಬೇಕಾಗುತ್ತೆ ನೈಟ್ ಟೈಮಲ್ಲಿ. ಓಕೆ, ಸೊ ಚೆನ್ನಾಗಿದೆ. ಓಕೆ, ಆನಂತರ ಇಲ್ಲಿ ಸೀಟ್ಸ್ ಎಲ್ಲ ಲೆದರ್ ಸೀಟ್ ಕವರ್ ಹಾಕ್ಸಿದ್ದಾರೆ, ಕುತ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಆಗಿದೆ. ಓಕೆ, ಇದರ ಬೂಟ್ ಸ್ಪೇಸ್ ನೋಡ್ಕೊಳ್ಳೋಣ ಮತ್ತು ಇಂಜನ್ ಎಷ್ಟಿದೆ, ಇಂಜನ್ ಹೆಂಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಓಕೆ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಇಷ್ಟು ದೊಡ್ಡದಾಗಿರೋಂಥ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಇಲ್ಲಿ ಯಾವುದೇ ಥರದ ನಿಮಗೆ ಹೆಲೋಜಿನ್ ಲೈಟ್ ಆಗಿರಲಿ, LED ಲೈಟ್ ಆಗಿ ಇಲ್ಲಿಲ್ಲ, ಬಟ್ ಇಲ್ಲಿದೆ. ಸೊ ಈ ಲೈಟೇ ನಿಮಗಿಲ್ಲಿ ಕವರ್ ಮಾಡುತ್ತೆ. ಓಕೆ, ಸೊ ಇದಿಷ್ಟು ಹಿಂದುಗಡೆ ಇರುವಂಥದ್ದು. ಸ್ಪೇರ್ ವೀಲ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ಸ್ಟೀಲ್ ರಿಮ್ದೇ ಸ್ಪೇರ್ ವೀಲ್ ಸಿಗ್ತಾ ಇದೆ. ಸೊ ಇದು ಕೂಡ ನಿಮಗೆ ಎಷ್ಟು ಇಂಚಿದೆ ಇದು? ಓಕೆ, ಇದು ಕೂಡ ನಿಮಗೆ 14 ಇಂಚಲ್ಲೇ ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಟೂಲ್ಸ್ ಎಲ್ಲ ಈ ಗಾಡಿದು ಸಿಗ್ತಾ ಇದೆ. ಓಕೆ, ಇದಿಷ್ಟು ಬ್ಯಾಕ್ ಸೈಡಲ್ಲಿ ಇರುವಂಥದ್ದು. ಇವಾಗ ನಾವು ಗಾಡಿ ಇಂಜನ್ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಪೆಟ್ರೋಲ್ ಇಂಜನ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಇಂಜನ್ ಕವರ್ ಕೂಡ ಹಾಕ್ಸಿದ್ದಿಲ್ಲ ಇದು. ಸೊ ಇಂಜನ್ ಕವರ್ ಬರುತ್ತೆ ಇದಕ್ಕೆ. ಇಲ್ಲಿ ನಿಮಗೆ ಒಂದು ಸುಜುಕಿ ಬ್ಯಾಚಿಂಗ್ ನೋಡಲು ಸಿಗ್ತಾ ಇದೆ. ಸೊ ಹಾಗೆ ಇದು ಪೆಟ್ರೋಲ್ ಇಂಜನ್. ಓಕೆ, ಪೆಟ್ರೋಲ್ ಇದು ಕೂಡ ನಿಮಗೆ ಮೈಲೇಜ್ ಆರಾಮಾಗಿ ಸಿಟಿಯಲ್ಲಿ ಒಂದು 17-18 ಕೊಡ್ಬೋದು. ಸಿಟಿಯಲ್ಲಿ ಒಂದು 15 ಆರಾಮಾಗಿ ಬರುತ್ತೆ. ಸೊ ಹೈವೇಯಲ್ಲಿ ನಿಮಗೆ ಒಂದು 17 ಹತ್ರ ಬಂದೇ ಬರುತ್ತೆ. ಓಕೆ, ಸೊ ಬ್ಯಾಟ್ರಿ ಪ್ಲೇಸ್ಮೆಂಟ್ ಎಲ್ಲ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಸೊ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲೂ ಡೆಂಟಸ್ ಸ್ಕ್ರ್ಯಾಚಸ್ ಏನಿಲ್ಲ ಗಾಡಿಯಲ್ಲಿ. ಓಕೆ, ಆನಂತರದಲ್ಲಿ ಇಲ್ಲಿ ಬಾನೆಟಿಗೆ ಯಾವುದೇ ಥರದ ಇನ್ಸುಲೇಷನ್ ಸಿಗ್ತಾ ಇಲ್ಲ. ಓಕೆ, ಇದಿಷ್ಟು ಫ್ರಂಟಲ್ಲಿರುವಂಥದ್ದು. ಸೊ ಬನ್ನಿ ಇವಾಗ ಈ ಗಾಡಿಯ ಎಲ್ಲ ನಾರ್ಮಲ್ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಸೊ ಓಕೆ ಫ್ರೆಂಡ್ಸ್, ಈ ಗಾಡಿ ಡೀಟೇಲ್ ಕೇಳಬೇಕಂದ್ರೆ 2013 ಮಾಡೆಲ್ ಗಾಡಿ ಇದು. ಪೆಟ್ರೋಲ್ ಸಿಲ್ವರ್ ಕಲರಲ್ಲಿ ಸಿಗ್ತಾ ಇದೆ. ಸಿಂಗಲ್ ಓನರ್ ಆಗಿರುವಂಥ ಕಾರ್ ಇದು. ಕಾಂಪ್ರೆನ್ಸ್ ಇನ್ಶೂರೆನ್ಸ್ ಕೂಡ ಅವೈಲೇಬಲ್ ಇದೆ ಈ ಗಾಡಿಗೆ ನಿಮಗೆ. ಸೊ ಎಷ್ಟು ರನ್ ಆಗಿದೆ ಅಂತ ಎಲ್ಲ ಹೇಳಿದ್ದೀನಿ. ಸೊ ಏನೇನು ಫೀಚರ್ಸ್ ಇದೆ, ಏನೇನಿದೆ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಸೊ ಇದರ ಆಸ್ಕಿಂಗ್ ಪ್ರೈಸ್ ಬಂದುಬಿಟ್ಟು 3,85,000 ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಓಕೆ, ಖಂಡಿತ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸೊ ಗಾಡಿ ನೋಡ್ಬೋದು, ತುಂಬ ಕ್ಲೀನಾಗಿದೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಇವತ್ತಿನ ಥ್ಯಾಂಕ್ ಯು ಸೋ ಮಚ್.